ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಆಮಿರ್ ಖಾನ್ ಮೇಲಿರುವ ಆರೋಪವೆಂದರೆ ಇವರು ಎಂದಿಗೂ ಉಲ್ಟಾ ರಸ್ತೆಯಲ್ಲಿ ನಡೆಯುತ್ತಾರೆ ಎಂಬುದು. ಈಗ ನೋಡಿ, ಲಾಲ್ ಸಿಂಗ್ ಚಡ್ಡಾ ಫ್ಲಾಪ್ ಆಯ್ತು. ಹೌದು ಹೌದು ಹೌದು. ಆಗ ಜನಗಳು ನಿಮ್ಗೆ ಅರ್ಥ ಮಾಡಿಸ್ತಾರೆ, ಅಣ್ಣ ಈಗ ಒಂದೊಳ್ಳೆ ಆಕ್ಷನ್ ಸಿನಿಮಾ ಮಾಡಿ ಹಿಟ್ ಆಗುತ್ತೆ, ಇತ್ತೀಚೆಗೆ ಅಂತ ಸಿನಿಮಾಗಳು ಚೆನ್ನಾಗಿ ಓಡ್ತಿದೆ. ಆಗ ನೀವ್ ಹೇಳ್ತೀರಿ, ಇಲ್ಲ ನಾನು ಕಾಮಿಡಿ ಸಿನಿಮಾ ಮಾಡ್ತೀನಿ. ನಾನು ಪ್ರಾಕ್ಟಿಕಲ್ ಅಲ್ಲ. ನೀವು ಹೇಳ್ತಾ ಇರೋದು ಸರಿಯಾಗಿದೆ, ನಾನು ಪ್ರಾಕ್ಟಿಕಲ್ ಅಲ್ಲ. ನೋಡಿ, ನಾನು ಮನಸ್ಸಿಂದ ಕೆಲಸ ಮಾಡೋನು. ಈ ಕತೆ ಕೇಳಿದಾಗ ನನಗೆ ಇದು ಎಷ್ಟು ಇಷ್ಟ ಆಯಿತು ಅಂದರೆ, ಇದು ನಿಮಗೆ ಖುಷಿ ಕೊಡುತ್ತೆ, ನಿಮಗೆ ಎಂಟರ್ಟೈನ್ಮೆಂಟ್ ಮಾಡುತ್ತೆ, ಹಾಗೆ ಅದ್ರ ಜೊತೆಗೆ ನಿಮಗೆ ಮನಸ್ಸಿಗೂ ಕೂಡ ತುಂಬ ಹತ್ರ ಆಗತ್ತೆ. ಇದೊಂದು ಎಷ್ಟು ಆಳವಾದ ಮಾತನ್ನ ಹೇಳುತ್ತೆ ಅಂದರೆ, ಹಾಗೆ ಇದು ಮಾನವೀಯತೆಯ ಬಗ್ಗೆ ಕೂಡ ಮಾತಾಡುತ್ತೆ, ಅದು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಹೇಳುತ್ತೆ. ಹಾಗಾಗಿ ಈ ಚಿತ್ರ ನಾನು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ. ನೋಡಿ, ಏನಾಗಿತ್ತು ಅಂದರೆ, ಕೋವಿಡ್ ಆದಮೇಲೆ ಜನಕ್ಕೆ ಆ್ಯಕ್ಷನ್ ಫಿಲಮ್ಸ್ ಎಲ್ಲ ಇಷ್ಟ ಆಗೋಕ್ಕೆ ಶುರುವಾಗಿತ್ತು. ಥಿಯೇಟ್ರಲ್ಲಿ ಅದೇ ಓಡ್ತಾ ಇತ್ತು. ಆದರೆ ನನಗೆ ನನ್ನ ಆಡಿಯನ್ಸ್ ಮೇಲೆ ನಂಬಿಕೆ ಇತ್ತು. ನೋಡಿ, ಆಡಿಯನ್ಸ್ ಯಾವಾಗಲೂ ಒಂದೇ ರೀತಿ ಸಿನಿಮಾನ ನೋಡೋಕ್ಕೆ ಇಷ್ಟಪಡಲ್ಲ. ಯಾವಾಗಲೂ ಆ್ಯಕ್ಷನ್ ನೋಡಿದ್ರೆ ಬೋರ್ ಆಗುತ್ತೆ ಅವ್ರಿಗೂ ಕೂಡ. ನೋಡಿ, ನನಗೆ ಹಾಗನ್ಸುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನೋಡಿ, ನನ್ನೊಳಗೂ ಒಂದು ಕ್ರಿಯೇಟಿವಿಟಿ ಇರುತ್ತೆ. ನಾನು ಕೂಡ ಆ್ಯಕ್ಷನ್ ಫಿಲಮ್ಸ್ ಮಾಡಿದ್ದೀನಿ, ಬೇರೆ ಬೇರೆ ಜಾನರ್ ಫಿಲಮ್ಗಳ್ನು ಕೂಡ ನಾನು ಮಾಡಿದ್ದೀನಿ. ಆದರೆ ಈಗ ನನ್ನ ಫಿಲಮ್ ಏನು ಬರ್ತಾ ಇದೆ, ಸಿತಾರೆ ಜಮೀನ್ ಪರ್, ಅದು ನನ್ನ ಮನಸ್ಸೊಳಗಡೆ ಇಳಿದುಬಿಟ್ಟಿತ್ತು ಆ ಕಥೆ. ಅದು ಒಂದ್ಸರಿ ಒಳಗಿಳಿದು ಹೊರಗೆ ಬರ್ದೇ ಇರೋ ಹೊರತು ನಾನು ಬೇರೆ ಏನು ಮಾಡೋದಕ್ಕಾಗೋದೇ ಇಲ್ಲ ನನಗೆ. ನಾನಿರೋದೇ ಈ ಥರ. ಹಾಗಾಗಿ ನನ್ನ ಪ್ರಕಾರ ಇದು ತುಂಬಾನೇ ಇಂಪಾರ್ಟೆಂಟ್ ಫಿಲಮ್ ನಮ್ಮ ಆಡಿಯನ್ಸ್ಗೋಸ್ಕರ. ರಜತ್ ಅವರೇ, ನೀವು ಯೋಚನೆ ಮಾಡಿ, ಅಂದರೆ ನಮ್ಮ ಸಮಾಜದಲ್ಲಿ ಈ ರೀತಿಯ ಪೀಪಲ್ ವಿತ್ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ, ಪೀಪಲ್ ಹೂ ಆರ್ ಇಂಟೆಲೆಕ್ಚುಯಲ್ ಅಟಿಪಿಕಲ್, ನ್ಯೂರೋಟಿಪಿಕಲ್, ಚಿಕ್ಕ ವಯಸ್ಸಿಂದ ಅವ್ರ ಜೀವನ ಹೇಗಿರುತ್ತೆ ಅನ್ನೋದನ್ನ ನಾವು ಒಂದು 2 ನಿಮಿಷ ಅದ್ರ ಬಗ್ಗೆ ಮಾತಾಡೋಣ. ನಾವು ಕೂಡ ಚಿಕ್ಕವರಾಗಿ 8 ವರ್ಷ 10 ವರ್ಷ ಎಲ್ಲ ಕಳೆದು ಇಲ್ಲಿ ತನಕ ತಲುಪಿದ್ದೀವಿ. ನೀವು ಯೋಚನೆ ಮಾಡಿ, ನೀವು 8 ವರ್ಷದವರಿದ್ದಾಗ ಮತ್ತೆ ಸ್ಕೂಲಲ್ಲಿ ಬರ್ಡೇ ಪಾರ್ಟಿ ಇದೆ, ಅಥವಾ ನಿಮ್ಮ ಬಿಲ್ಡಿಂಗಲ್ಲಿ ಬರ್ಡೇ ಪಾರ್ಟಿ ಇದೆ, ಮತ್ತೆ ಎಲ್ಲ ಮಕ್ಕಳನ್ನು ಕರೆದಿರ್ತಾರೆ. ಆದರೆ ನಿಮ್ಮನ್ನು ಕರೆದಿರೋದಿಲ್ಲ, ಯಾಕಂದ್ರೆ ನಿಮಗೆ ಡೌನ್ ಸಿಂಡ್ರೋಮ್ ಇದೆ ಅಂತ. ಇದು ಒಂದ್ಸರಿ ಆಗುವಂಥದ್ದಲ್ಲ, ಪದೇ ಪದೇ ಆಗ್ತಿರುತ್ತೆ. ನಾವು ಆ ಮಗು ಬಗ್ಗೆ ಯೋಚಿಸ್ಬೇಕು, ಅದು ಏನು ಅನ್ಕೋತಿರುತ್ತೆ ಅಂತ. ಆ ಮಗು ಏನಾದರೂ ತಪ್ಪು ಮಾಡಿದ್ಯಾ, ಏನಾದರೂ ಪಾಪ ಮಾಡಿದ್ಯಾ? ಅದೇನೂ ಮಾಡಿಲ್ಲ ಅಲ್ವಾ? ಅದ್ರದ್ದೇನು ಫಾಲ್ಟೇ ಇಲ್ಲ. ನಾನು ಆ ರೀತಿ ಹುಟ್ಟಬಹುದಾಗಿತ್ತು, ನೀವು ಕೂಡ ಆ ರೀತಿ ಹುಟ್ಟಬಹುದಾಗಿತ್ತು. ಇದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರೋಂಥದ್ದಲ್ಲ. ಈಗ ಅದಕ್ಕೆ ಏನೋ ತೊಂದರೆ ಆಗಿದೆ, ಮತ್ತೆ ನಾವು ಅದನ್ನ ಬೇರೆ ಮಾಡ್ತಾ ಇದ್ದೀವಿ. ಅದು ಜೀವನ ಪೂರ್ತಿ ಹಾಗೆ ಮಾಡ್ತಿದ್ದೀವಿ. ಇದು ತಪ್ಪಲ್ವಾ? ಇದು ಮಾನವೀಯತೆ ಅಲ್ಲ. ನೋಡಿ, ನಮ್ಮ ದೇಶ ಭಾರತ ಎಂಥ ಅದ್ಭುತವಾದ ದೇಶ. ನಾವು ಇದನ್ನ ಸಮಾಜದ ಭಾಗವಾಗಿ ಬದಲಾಯಿಸಬೇಕಾಗಿದೆ. ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಅನ್ನಿಸ್ತು. ಪ್ರತಿಯೊಬ್ಬರೂ ವಿಭಿನ್ನವಾಗಿರ್ತಾರೆ, ಅವ್ರದ್ದೇ ಆದ ವ್ಯಕ್ತಿತ್ವ ಇರುತ್ತೆ. ಹಾಗಾಗಿ ಯಾರೇ ಆಗಿರಲಿ, ಭಾರತದಲ್ಲಿ ಅಲ್ಲದೆ ಪ್ರಧಾನಮಂತ್ರಿಗಳು ಕೂಡ ಹೇಳಿದ್ದಾರೆ, 2047ರಷ್ಟೊತ್ತಿಗೆ ನಾವು ಎಲ್ಲಿಗೆ ತಲುಪಿರಬೇಕು ಅಂದರೆ, ಪ್ರತಿಯೊಬ್ಬ ಮನುಷ್ಯ, ದಿವ್ಯಾಂಗ ಜನರಿರಲಿ ಅಥವಾ ನಾವೆಲ್ಲರೂ ಸಪೋಸ್ ಟು ಬಿ ನಾರ್ಮಲ್ ಇರಲಿ, ಸಪೋಸ್ ಟು ಬಿ ದಿವ್ಯಾಂಗ ಜನರಿರಲಿ, ನಾವೆಲ್ಲರೂ ಒಟ್ಟಿಗೆ ಮುಂದಕ್ಕೆ ಹೋಗೋಣ ಅಂತ. ಅದು ಅವ್ರು ಹೇಳಿರೋ ಹೇಳಿಕೆ. ಅದು ಅವರ ಪ್ರಯತ್ನ ಕೂಡ ಆಗಿದೆ. ಅವರು ದಿವ್ಯಾಂಗ ಜನ ಲಾ ಕೂಡ ತಂದಿದ್ದಾರೆ. ಆಗ ಆಕ್ಚುಲಿ ನಮ್ಮ ದೇಶದಲ್ಲಿ ಇನ್ಕ್ಲೂಷನ್ ಆಗಲಿ ಅನ್ನೋ ಉದ್ದೇಶದಿಂದ. ನೋಡಿ, ಏನಾಗುತ್ತೆ ಅಂದರೆ, ನಾವು ಸ್ಕೂಲಲ್ಲಿ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸಿದಾಗ ಅಲ್ಲಿಂದನ ಈ ವ್ಯತ್ಯಾಸ ಶುರುವಾಗ್ತಾ ಹೋಗುತ್ತೆ. ನೋಡಿ, ಈ ಮಕ್ಕಳು ಸ್ಪೆಷಲ್ ಸ್ಕೂಲಿಗೆ ಹೋಗಬೇಕು, ಇವರು ನಾರ್ಮಲ್ ಆಗಿಲ್ಲ, ಇವರು ನಾರ್ಮಲ್ ಮಕ್ಕಳ ಜೊತೆ ಓದಬಾರ್ದು, ಸ್ಪೆಷಲ್ ಸ್ಕೂಲ್ಗೆ ಹೋಗಬೇಕು. ಅದರಲ್ಲಿ 2 ವಿಚಾರ ಕಂಡು ಬರುತ್ತೆ. ಒಂದು, ಈ ಮಕ್ಕಳ ಜೊತೆ ನೀವು ಓಪನ್ ಆಗಿ ಅನ್ಯಾಯ ನಡೆಸ್ತಾ ಇದ್ದೀರಾ, ಅವ್ರನ್ನ ದೂರ ಮಾಡ್ತಾ ಇದ್ದೀರಾ, ನೀವು ಮೇನ್ ಸ್ಟ್ರೀಮಿಗೆ ಬರೋದಕ್ಕೆ ಬಿಡ್ತಿಲ್ಲ. 2ನೇದು, ಯಾರು ನ್ಯೂರೋಟಿಪಿಕಲ್ ಮಕ್ಕಳಿರ್ತಾರಲ್ಲ, ಸಪೋಸಿಡ್ಲಿ ನಾರ್ಮಲ್ ಮಕ್ಕಳೇನಿರ್ತಾರೆ, ಅವ್ರಿಗೂ ಕೂಡ ಎಷ್ಟು ನಷ್ಟ ಆಗ್ತಾ ಇದೆ ನೀವು ಯೋಚನೆ ಮಾಡಿ ರಜತ್ ಅವರೇ. ಆ ಮಕ್ಳಿಗೂ ಕೂಡ ಇಂಥವ್ರ ಜೊತೆ ಬೆರೆಯೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಯಾರು ನ್ಯೂರೋ ಏಟಿಪಿಕಲ್ ಇರ್ಬೋದು ಅಥವಾ ಡೌನ್ ಸಿಂಡ್ರೋಮ್ ಇರೋರು ಇರ್ಬೋದು, ಆ ಮಕ್ಕಳು ಕೂಡ ಸಂವೇದನಾಶೀಲರಾಗಿರೋದು ಹೇಗೆ ಅನ್ನೋದನ್ನ ಈ ಮಕ್ಕಳಿಂದ ಎಂಪತಿ ಕಲಿಬೋದು. ಇದು ಕೂಡ ಮುಖ್ಯ ಆಗುತ್ತೆ ಅಲ್ವಾ? ಕೇರಿಂಗ್ ಕಲಿತಾರವರು, ಸಹಾಯ ಮಾಡೋದು ಹೇಗೆ ಅಂತ ಕಲಿತಾರೆ. ಇಬ್ಬರು ಕೈ ಹಿಡ್ಕೊಂಡು ಒಟ್ಟಿಗೆ ಮುಂದುವರಿಬೋದು ಅಲ್ವಾ? ನೋಡಿ, ಒಂದ್ ವೇಳೆ ಆ ಮಗು ಎಕ್ಸಾಮಲ್ಲಿ ಏನಾದರೂ ಫೇಲ್ ಆದ್ರೆ ಅದರಿಂದ ಏನು ವ್ಯತ್ಯಾಸ ಆಗುತ್ತೆ ಹೇಳಿ? ಅಲ್ಲ, ಯಾರು 10th ಪಾಸ್ ಆದ ತಕ್ಷಣ ಸೈಂಟಿಸ್ಟ್ ಆಗಿದ್ದಾರೆ ಹೇಳಿ? ಸರಿ ಆಯ್ತು, A+B² ಎಷ್ಟು ಅಂತ ಈಗ ನಾನೇನಾದ್ರೂ ನಿಮ್ಮನ್ನ ಕೇಳ್ತಾ ಇದ್ದೀನಾ? A+B A² + B² + 2AB. ಅದು ಎಷ್ಟು ಇಂಪಾರ್ಟೆಂಟ್ ಹೇಳಿ? ನೀವು ಲೈಫಲ್ಲಿ ಯೂಸ್ ಮಾಡಿದ್ದೀರಾ? ಎಷ್ಟು ಯೂಸ್ ಮಾಡಿದ್ದೀರಾ ಅಂತ ಹೇಳಿ?
a² + b² + 2ab ಇದನ್ನ ಜೀವನದಲ್ಲಿ ಎಷ್ಟು ಬಳಸಿದ್ದೀರಾ ಹೇಳಿ? ಮಾಡಿಲ್ಲ ಅಲ್ವಾ ನೀವು? ಸರಿ, ಆ ಮಗುಗೆ ಅದ್ ಬರ್ತಾ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ. ನೋಡಿ, ಬರಲ್ಲ ಅಂತಾನೆ ಹೇಳಕ್ಕಾಗಲ್ಲ, ಸ್ವಲ್ಪ ಸಮಯ ತಗೊಳ್ಬೋದು. ನೀವೊಂದು ವಿಷಯ ಅರ್ಥ ಮಾಡ್ಕೊಳಕ್ಕೆ 2 ನಿಮಿಷ ತಗೊಂಡ್ರೆ ಆ ಮಕ್ಳು 4 ನಿಮಿಷ ತಗೋತಾರೆ ಅಷ್ಟೇ. ಸ್ವಲ್ಪ ಪೇಷನ್ಸಿಂದ ಇರ್ಬೇಕಷ್ಟೇ. ಅದೇನಂತ ದೊಡ್ಡ ವಿಷಯ ಅಲ್ಲ. ನೋಡಿ, ಇದರಿಂದ ನಾವು ದೊಡ್ಡವರಾದ್ಮೇಲೂ ಕೂಡ ಈ ರೀತಿ ಭೇದ ಭಾವ ಮಾಡೋದನ್ನ ಕಲ್ತ್ಕೊಳ್ತೀವಿ. ನೋಡಿ, ನಾವ್ ಯಾರಾದ್ರೂ ವಿಭಿನ್ನವಾಗಿರೋರು ನಮಗ್ ಸಿಕ್ಕಿದಾಗ, ಡೌನ್ ಸಿಂಡ್ರೋಮ್ ಇರೋರು ಅಥವಾ ಆರ್ಟಿಸ್ಟಿಕ್ ಪರ್ಸನ್ ಇರೋರು ಯಾರಾದ್ರೂ ಸಿಕ್ಕಿದಾಗ ಅವ್ರ ಜೊತೆ ಮಾತಾಡೋಕೆ ಆಗಲ್ಲ ನಮ್ ಕೈಲಿ. ನಾವು ಹೆದರ್ಕೋತೀವಿ, ಇವ್ರ ಜೊತೆ ಹೇಗ್ ಮಾತಾಡೋದು, ಒಂಥರ ಆಕ್ವರ್ಡ್ ಫೀಲ್ ಆಗ್ತೀವಿ ನಾವು. ಅದ್ ಸರಿ ಅಲ್ಲ. ನೋಡಿ, ಇದು ಕೇವಲ ನಮ್ಮ ಪ್ರಧಾನಮಂತ್ರಿಗಳು ಹೇಳಿರೋಂಥದ್ದು ಮಾತ್ರ ಅಲ್ಲ. ನಾವು ಇಂಡಿಪೆಂಡೆನ್ಸ್ನ 100ನೇ ವರ್ಷಕ್ಕೆ ತಲುಪಿದಾಗ ಇಂಥ ವಿಷಯಗಳನ್ನೆಲ್ಲ ಹಿಂದೆ ಬಿಟ್ಟು ಬಂದಿರಬೇಕು. ಆಸ್ ಅನ್ ಇನ್ಕ್ಲೂಸಿವ್ ಸೊಸೈಟಿ ನಾವು ಮುಂದಕ್ಕೆ ಹೋಗ್ತಿರ್ಬೇಕು. ಈ ಟಾಪಿಕ್ ಮೇಲೆ ಈ ಫಿಲಮ್ ಮಾಡಿರೋದು. ಈಗ ನೀವೇ ಹೇಳಿ, ನಾನು ಈ ಫಿಲಮ್ ಮಾಡ್ಬೇಕಾ ಇಲ್ಲ ಆಕ್ಷನ್ ಫಿಲಮ್ ಮಾಡ್ಬೇಕಾ? ನೀವೇ ಯೋಚನೆ ಮಾಡಿ. ಆಮೇಲೆ ನಾನು ಈ ಸಿನಿಮಾನ ನೋಡಿದ್ದೀನಿ. ಇದು ನಿಜಕ್ಕೂ ಬಹಳ ಒಳ್ಳೆ ಸಿನಿಮಾ. ಬಹಳ ಇಂಟ್ರೆಸ್ಟಿಂಗ್ ರೀತಿನಲ್ಲಿ ಬಹಳ ದೊಡ್ಡ ಮೆಸೇಜನ್ನ ಕೊಟ್ಟಿದ್ದೀರಾ. ಮತ್ತೆ ನಿಮ್ಮ ಆಕ್ಟಿಂಗ್ ಇದೆಯಲ್ಲ, ನಿಜಕ್ಕೂ ಅದು ಅದ್ಭುತವಾದಂಥದ್ದು. ತುಂಬಾ ಚೆನ್ನಾಗಿತ್ತು. ನಾನಂತೂ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಹೇಳ್ತೀನಿ ಈ ಸಿನಿಮಾ ನೋಡಿ ಅಂತ. ಯಾಕಂದ್ರೆ ಈ ಸಿನಿಮಾದಲ್ಲಿ ನೀವು ಈ ಸಬ್ಜೆಕ್ಟನ್ನ ಯಾವ ರೀತಿ ತಗೊಂಡಿದ್ದೀರಲ್ಲ, ಅದರಲ್ಲಿ ನೀವು ಒಂದು ಕಡೆ ನೀವು ಹೇಳ್ತೀರಿ, ನಾವ್ ಅನ್ಕೊಳ್ತೀವಿ ಈ ಮಕ್ಕಳುಗಳಿಗೆ ಬುದ್ಧಿ ಕಡಿಮೆ ಇದೆ ಅಂತ. ಆದ್ರೆ ಇವರು ನಮ್ಗಿಂತ ಬಹಳ ಬುದ್ಧಿವಂತರು. ನಾವು ಅವ್ರಿಗೆ ಕಲಿಸ್ಬೇಕು ಅಂತ ಅನ್ಕೋತೀವಿ, ಆದ್ರೆ ಅವರೇ ನಮಗ್ ಸಾಕಷ್ಟು ಅವರೇ ನನಗೆ ಕಳಿಸಿದ್ರು ಅಂತ. ಸರಿಯಾಗಿ ಹೇಳಿದ್ರಿ. ಆಕ್ಚುಲಿ ನೋಡಿ, ನನಗೆ ಈ ಫಿಲಮ್ ಏನಿದೆ ಇದು ತಾರೆ ಜಮೀನ್ ಪರ್ನ 2ನೇ ಭಾಗ ಅಂತ ಅನ್ಸುತ್ತೆ. ಪಾರ್ಟ್ 2 ಅಂತ ಹೇಳ್ತೀವಲ್ಲ. ಮತ್ತೆ ಇದರಲ್ಲಿ ಕಥೆ ಬೇರೆ, ಆಕ್ಟರ್ಸ್ ಬೇರೆ, ಆದ್ರೆ ಥೀಮ್ ಅದೇ ಇದೆ. ಈ ಫಿಲಮ್ ತಾರೆ ಜಮೀನ್ ಪರ್ಗಿಂತ 10 ಹೆಜ್ಜೆ ಮುಂದೆ ಹೋಗುತ್ತೆ. ತಾರೆ ಜಮೀನ್ ಪರಲ್ಲಿ ನನ್ನ ಕ್ಯಾರೆಕ್ಟರ್ ಏನಿತ್ತು, ನಿಕುಮ್ ಸರ್, ಅದು ತುಂಬಾ ಸಂವೇದನಶೀಲ, ಸೆನ್ಸಿಟಿವ್ ಮತ್ತೆ ಕೇರಿಂಗ್ ವ್ಯಕ್ತಿತ್ವದಾಗಿತ್ತು. ಈ ಫಿಲಮಲ್ಲಿರುವಂಥ ಗುಲ್ಶನ್ ಏನಿದ್ದಾನೆ, ಅವನು ತುಂಬಾನೇ ತರ್ಲೆ. ಅವನು ಮಾತಲ್ಲೂ ಕೂಡ ತುಂಬಾ ಒರಟ, ಜನರ ಜೊತೆ ಜಗಳ ಮಾಡ್ತಿರ್ತಾನೆ. ಅವನು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವಾಗ್ಲೂ ನಾನೇ ಸರಿ ಅಂತ ಅಂತಿರ್ತಾನೆ. ಡ್ರಿಂಕ್ಸ್ ಮಾಡ್ಕೊಂಡು ಪೊಲೀಸ್ ಗಾಡಿಗೆ ಡಿಕ್ಕಿ ಹೊಡಿತಾನೆ. ಮತ್ತೆ ಪೊಲೀಸರಿಗೆ ಹೇಳ್ತಾನೆ ಈ ಜಾಗದಲ್ಲಿ ಪಾರ್ಕ್ ಮಾಡಿದಿರಲ್ಲ ಅಂತ. ಮತ್ತೆ ಯಾವಾಗ್ಲೂ ನಾನೇ ಸರಿ, ಜಗತ್ತೇ ತಪ್ಪು, ಈ ರೀತಿ ಯೋಚನೆ ಮಾಡೋನವನು. ಇದು ನಿಕುಮ್ ಸರ್ಗಿಂತ ಕಂಪ್ಲೀಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್. ಮತ್ತೆ ನೋಡಿ, ಆ ಫಿಲಮ್ಮಲ್ಲಿ ಒಬ್ಬ ಟೀಚರ್ ಸ್ಟೂಡೆಂಟಿಗೆ ಸಹಾಯ ಮಾಡಿದ್ದು. ಈ ಫಿಲಮ್ಮಲ್ಲಿ ಸ್ಟೂಡೆಂಟ್ ಏನಿದ್ದಾರೆ ಅವ್ರು ಟೀಚರ್ಗೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಒಳ್ಳೆ ವ್ಯಕ್ತಿ ಆಗೋದು ಎಷ್ಟು ಮುಖ್ಯ ಅನ್ನೋದನ್ನ. ಮತ್ತೆ ನಗಿಸ್ತಾನೆ ಆ ಫಿಲಮ್ ನಿಮಗೆ ಅಳಿಸ್ತಾ ಇತ್ತು, ಈ ಫಿಲಮ್ ನಿಮ್ಗೆ ನಗಿಸುತ್ತೆ. ನೋಡಿ, ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಈ ಫಿಲಮ್ನ ನೀವು ನೋಡಿ ಖುಷಿ ಪಟ್ಟಿದ್ದೀರಾ ಅನ್ನೋದು ನನಗಿನ್ನೂ ಸಂತೋಷ ಕೊಡ್ತಿದೆ. ಹಾಗೆ ನಮ್ಮ ದೇಶದ ಜನತೆ ಕೂಡ ಈ ಫಿಲಮ್ನ ನೋಡಿ ಅವರು ಖುಷಿ ಪಡ್ತಾರೆ ಅಂತ ಅನ್ಕೋತೀನಿ. ಆದ್ರೆ ನೀವು ಈ ಸಿನಿಮಾನ ಕೇವಲ ಥಿಯೇಟರ್ನಲ್ಲಿ ಮಾತ್ರ ರಿಲೀಸ್ ಮಾಡ್ತೀರಿ. ನೋಡಿ, ನನ್ಗೆ ಅದಿಷ್ಟ ಇಲ್ಲ. ನೋಡಿ, ನಾನು ಥಿಯೇಟರ್ಸ್ಗೆ ತುಂಬಾ ಲಾಯಲ್ ಆಗಿದ್ದೀನಿ. ನೋಡಿ, ನಾನಿವತ್ತೇನು ಇಲ್ಲಿ ಕೂತಿದ್ದೀನಿ ಅದು ಸಿನಿಮಾ ಹಾಲ್ ಕಾರಣದಿಂದ ನಾನು ಕೂತಿರೋದು ನಿಮ್ಮ ಮುಂದೆ. ಥಿಯೇಟರ್ಸ್ ಕಾರಣದಿಂದ ಕೂತಿರೋದು. ನಾನು ಬೆನ್ ತೋರ್ಸೋದಕ್ಕಾಗಲ್ಲ. ನಾನು ಥಿಯೇಟರ್ಗೆ, ಸಿನಿಮಾಗೆ ಬೆನ್ ತೋರಿಸಿ ಓಡೋದಕ್ಕಾಗಲ್ಲ. ನೋಡಿ, ಈ ಸಮಯ ಏನಿದೆ, ನಮ್ಮ ಹಳ್ಳನ ನಾವೇ ತೋಡ್ಕೊಂಡಿದೀವಿ. ನಮಗ್ ನಾವೇ ಎಂಥ ಪರಿಸ್ಥಿತಿ ತಂದ್ಕೊಂಡಿದೀವಿ ಅಂದ್ರೆ, ಎಷ್ಟು ಕಷ್ಟ ತಂದ್ಕೊಂಡಿದೀವಿ ಅಂದ್ರೆ, ನೋಡಿ, ಯಾರಿಗಾದ್ರೂ ನೋಡಿ ನನ್ನ ಹತ್ರ ಈ ಗ್ಲಾಸ್ ಇದೆ, ಇದನ್ನ ನೀವು ಖರೀದಿ ಮಾಡಿ ಅಂತ ಹೇಳಬೇಕು ಅಂದ್ರೆ, ಆಮೇಲೆ ನೀವು ಇದನ್ನ ಖರೀದಿಸಲ್ಲ ಅಂತ ಹೇಳಿದಾಗ 8 ವಾರ ಆದ್ಮೇಲೆ ನಾನೇ ತಂದಿದ್ನ ನಿಮ್ಮ ಮನೇಲಿ ಇಟ್ಬಿಟ್ಟು ಹೋಗ್ತೀನಿ. ನೀವ್ ಯಾಕೆ ಖರೀದಿಸ್ತೀರಾ ಹೇಳಿ? ಆ ಥರ ಆದಾಗ ಫಿಲಮ್ಗೂ ಅದೇ ಆಗ್ತಿರೋದು. ನೀವು ಫಿಲಮ್ ನೋಡಕ್ ಬನ್ನಿ ಅಂತೀರಾ, ನೀವು ಬರಲ್ಲ ಅಂತೀರಾ, ನಾವೇ ನಿಮ್ಮ ಮನೆ ಕಳಿಸ್ತೀವಿ. ಸರಿ ಬಿಡಿ, ಮನೇಲೇ ನೋಡ್ತೀನಿ, ಥಿಯೇಟರ್ಗೆ ಯಾಕೆ ಬರಲಿ ಅಂತೀರಾ. ಇದರಿಂದ ಮುಂದೆ ಏನಾಗುತ್ತೆ, ಈ ಥಿಯೇಟರ್ ಅನ್ನೋ ಬಿಸ್ನೆಸ್ಸೇ ಮುಂದಕ್ಕೆ ಮುಚ್ಚಿ ಹೋಗುತ್ತೆ. ಅದು ತುಂಬಾ ದುಃಖ ತರುವಂಥ ವಿಷಯ. ಥಿಯೇಟರಲ್ಲಿ ನಾವು ಎಷ್ಟು ಸಿನಿಮಾ ನೋಡಿ ದೊಡ್ಡವರಾಗಿದ್ದೀವಿ. ನೋಡಿ, ಥಿಯೇಟರಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತೆ, ಅಲ್ಲೊಂದು ಚಮತ್ಕಾರ ನಡೆಯುತ್ತೆ. ಸುತ್ತ ಕತ್ಲಿರುತ್ತೆ, ನೀವು 300-400 ಜನ ಜೊತೆ ಒಟ್ಟಿಗೆ ಕೂತು ನಗ್ತೀರಾ, 300-400 ಜನ ಜೊತೆ ಒಟ್ಟಿಗೆ ಕೂತ್ಕೊಂಡು ಅಳ್ತೀರಾ. ಮತ್ತೆ ಫಿಲಮ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದೇ 300-400 ಜನ ಒಟ್ಟಿಗೆ ಎಲ್ರಿಗೂ ಬೈತೀವಿ, ಏನೇ ಆಗ್ಲಿ. ಅಂದ್ರೆ ಇದೊಂದು ಕಮ್ಯುನಿಟಿ ಎಕ್ಸ್ಪೀರಿಯನ್ಸ್, ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದ್ರದ್ದೇ ಒಂದು ಮಜಾ ಇರುತ್ತೆ. ಈಗ ನೋಡಿ, ನಾನು ಒಬ್ನೇ ಕೂತ್ಕೊಂಡು ನೋಡ್ತಿದ್ದೀನಿ, ಅದರಿಂದ ಏನಾಗುತ್ತೆ ನೋಡಿ, ನನಗೆ ಈ ರೀತಿ ಅನ್ಸುತ್ತೆ. ಅಂದ್ರೆ ಒಬ್ಬೊಬ್ರು ಅಭಿಪ್ರಾಯ ಒಂದೊಂದಿರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಆದ್ರೆ ನನ್ನ ಪ್ರಕಾರ ಈ ವಿಂಡೋ ತುಂಬಾ ಚಿಕ್ಕದಾಗೋಗಿದೆ. ನೋಡಿ, ನನಗೂ ಕೂಡ OTT ಚಾನೆಲ್ಸಿಂದ ಆಫರ್ಸ್ ಬಂದಿತ್ತು. ನಾನು ಅವ್ರಿಗೆ ಒಂದೇ ವಿಷಯ ಹೇಳಿದ್ದು, ನೋಡಿ, ನೀವು ಫಿಲಮ್ನ 6 ತಿಂಗಳಾದ್ಮೇಲೆ ರಿಲೀಸ್ ಮಾಡಿ, ನನಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅವ್ರು ಅದಕ್ಕೆ ತಯಾರಾಗಿಲ್ಲ. ಸಾಕಷ್ಟು ಹಣ ಆಫರ್ ಮಾಡ್ತಾ ಇದ್ದಾರೆ, 7 ಕೋಟಿ 150 ಕೋಟಿ. ಆಫರ್ ಏನೋ ಬಂದಿತ್ತು, ಆದ್ರೆ ನಾನು ಅವ್ರಿಗೆ ಬೇಡ ಅಂತ ಹೇಳ್ಬಿಟ್ಟು. ನಿಮ್ಗೆ ಇಷ್ಟ ಆಗಲ್ವಾ? ಅಲ್ಲ, ಯಾರಿಗಿಷ್ಟ ಆಗಲ್ಲ ಹೇಳಿ? ಎಲ್ರೂ ಕಷ್ಟಪಡೋದೇ ಹಣಕ್ಕೋಸ್ಕರ ಅಲ್ವಾ? ಆದ್ರೆ ಇದು ನನಗೆ ತಪ್ಪು ಅನ್ಸುತ್ತೆ. ನನ್ನ ಪ್ರಕಾರ ನಾನು ಮೋಸ ಮಾಡ್ತಿದ್ದೀನಿ ಅನ್ಸುತ್ತೆ ಇಂಡಸ್ಟ್ರಿಗೆ, ಸಿನಿಮಾಗಳಿಗೆ, ಥಿಯೇಟರ್ಗೆ ಎಲ್ಲ. ಹಾಗಾಗಿ ನನಗಿದು ಖಂಡಿತ ಒಪ್ಪಿಗೆ ಇಲ್ಲ.
ನಾನು ನಿಮ್ಗಾಗಲೇ ಹೇಳಿದ್ದೆ ಅಲ್ಲ, ನಾನು ಕಂಪ್ಲೀಟ್ಲಿ ಇಂಪ್ರಾಕ್ಟಿಕಲ್ ಅಂತ. ನೋಡಿ, ನನಗೇನು ನಂಬಿಕೆ ಇದೆ ಈ ಫಿಲಮ್ ಥಿಯೇಟ್ರಲ್ಲಿ ಚೆನ್ನಾಗಿ ಓಡುತ್ತೆ ಅಂತ. ಮತ್ತೆ ನಾವೇನು ಕಷ್ಟಪಟ್ಟಿದ್ದೀವಿ, ಏನು ಹಣ ಹೂಡಿಕೆ ಮಾಡಿದ್ದೀವಿ, ಅದು ಥಿಯೇಟ್ರಿಂದನೇ ವಾಪಸ್ ಬರುತ್ತೆ ಅಂತ. ಇದು ನನ್ನ ನಂಬಿಕೆ. ಮತ್ತೆ ನನ್ನ ಫಿಲಮ್ ಮೇಲೆ ಮಾತ್ರ ಅಲ್ಲ, ನನ್ನ ಆಡಿಯನ್ಸ್ ಮೇಲೆ ಕೂಡ ನನಗೆ ನಂಬಿಕೆ ಇದೆ. ನನ್ನ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ನನ್ನ ಫಿಲಮ್ನ ಇಲ್ಲಿವರೆಗೂ ನೋಡಿದ್ದಾರೆ. ಇದನ್ನು ಕೂಡ ಅವರು ಥಿಯೇಟ್ರಲ್ಲೇ ನೋಡ್ತಾರೆ. ನನಗೆ ಖಂಡಿತ ನಂಬಿಕೆ ಇದೆ. ಮತ್ತೆ ನಮ್ಮ ದೇಶದಲ್ಲಿ ಇಂಥ ಲಕ್ಷಾಂತರ ಮಕ್ಕಳಿದ್ದಾರೆ. ಹೌದು, ಸಾಕಷ್ಟು ಪರಿವಾರಗಳಲ್ಲಿ ಈ ರೀತಿ ಸಾಕಷ್ಟು ಮಕ್ಕಳಿದ್ದಾರೆ. ಪರಿವಾರಗಳಲ್ಲಿ ಇಂತಹ ಮಕ್ಕಳಿದ್ದಾರೆ, ಅವ್ರನ್ನ ಬಚ್ಚಿಟ್ಟಿದ್ದಾರೆ. ನೋಡಿ, ಈಗ ಸಮಯ ಬಂದಿದೆ. ಸಿನಿಮಾ ನೋಡಿದ ನಂತರ ಅವರು ಖಂಡಿತ ಡಿಸ್ಪ್ಲೇ ಮಾಡ್ತಾರೆ, ನಮ್ಮ ಇವ್ರು ನನ್ನ ಇವ್ರು ಮಕ್ಕಳು ಅಂತ. ನನಗೂ ಅದೇ ಬೇಕಿರೋದು. ನೋಡಿ, ಈ ಫಿಲಮ್ ನೋಡಿದ ಮೇಲೆ ಜನ ತಮ್ಮ ಕುಟುಂಬದಲ್ಲಿ ಈ ರೀತಿ ಯಾರಾದ್ರೂ ಇದ್ರೆ ಅವ್ರನ್ನ ಖುಷಿಯಾಗಿ ಅಕ್ಸೆಪ್ಟ್ ಮತ್ತೆ ನೀವು ಮಾಡ್ಕೋಬೇಕು. ನಿಭಾಯಿಸಿರೋ ಪಾತ್ರ ಇದೆಯಲ್ಲ, ಅದು ನಿಜಕ್ಕೂ ಬಹಳ ಚಾಲೆಂಜಿಂಗ್ ಆದದ್ದು, ತುಂಬಾ ಚಾಲೆಂಜಿಂಗ್ ಆದದ್ದು. ಒಂದ್ ಹೌದು. ರೀತಿಯಾಗಿ ನೆಗೆಟಿವ್ ಪಾತ್ರ. ಆ ಮಗು ಆಗಾಗ್ಗೆ ನಿಮ್ಗೆ ಹೊಸದನ್ನ ಕಲಿಸ್ತಾ ಹೋಗುತ್ತೆ, ಆಗಾಗ್ಗೆ ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಹೇಳುತ್ತೆ. ಸರಿಯಾಗಿ ಹೇಳಿದ್ರಿ. ನನಗಂತೂ ತುಂಬಾ ಖುಷಿ ಸಿಕ್ತು ಈ ಫಿಲಮ್ ಮಾಡ್ತಾ, ತುಂಬಾನೇ. ಆ ಮಕ್ಳ ಜೊತೆ ಕೆಲಸ ಮಾಡಿ ಎಷ್ಟು ಖುಷಿ ಸಿಕ್ತು ಅಂದ್ರೆ. ಅಂದ್ರೆ ಆ ಮಕ್ಕಳಿಗೆ ನೀವು ಯಾವ್ದಾದ್ರು ಟ್ರೈನಿಂಗ್ ಕೊಟ್ಟಿದ್ರಾ ಆಕ್ಟಿಂಗ್ ಬಗ್ಗೆ? ಇಲ್ಲ, ಇವ್ರು 10 ಜನರಲ್ಲಿ ಒಬ್ಬ ಹುಡುಗ ಏನಿದ್ದಾನೆ, ಅವನು ಕೇರಳದವನು. ಅವನು ಮಲಯಾಳಂನ 1-2 ಫಿಲಮ್ ಮಾಡಿದಾನೆ ಅನ್ಸುತ್ತೆ. ಮತ್ತೆ ಮಿಕ್ಕಿರೋ 9 ಜನ ಏನಿದ್ದಾರೆ, ಅವರು ಆಕ್ಟರ್ಸ್ ಅಲ್ಲ, ಅವರು ನಾರ್ಮಲ್ ಪೀಪಲ್. ದೇ ಆರ್ ಪೀಪಲ್ ಹೂ ಆರ್ ನ್ಯೂರೋಡೈವರ್ಜೆಂಟ್. ಕೆಲವ್ರಿಗೆ ಡೌನ್ ಸಿಂಡ್ರೋಮ್ ಇದೆ, ಕೆಲವ್ರಿಗೆ ಆಟಿಸ್ಟಿಕ್ ಇದ್ದಾರೆ, ಸ್ಪೆಕ್ಟ್ರಮ್ನಲ್ಲಿದ್ದಾರೆ. ಮೊದಲನೇ ಸರಿ ಕೆಲಸ ಮಾಡಿದ್ದವರೆಲ್ಲ, ಮೊದಲನೇ ಬಾರಿಗೆ ಆಕ್ಟ್ ಮಾಡಿದವರೆಲ್ಲ. ಇವರು ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ನೋಡಿ, ಅವ್ರಿಗೋಸ್ಕರ ನಾವು ಯಾವುದೇ ರೀತಿ ಸ್ಪೆಷಲ್ ಆಗಿ ಸಹಾಯ ಮಾಡಿಲ್ಲ. ಇದನ್ನ ನೇರವಾಗಿ ನಾನು ಟಿವಿ ಮುಂದೆನೇ ಹೇಳ್ತಾ ಇದ್ದೀನಿ. ನಾವು ಕಾಸ್ಟಿಂಗ್ ಪ್ರೋಸೆಸ್ ಮಾಡ್ತೀವಲ್ಲ, ಇವರು ಅದೇ ಪ್ರೋಸೆಸ್ ಇಂದ ಬಂದವರು. ಅದಾದ್ಮೇಲೆ ನಾವು ವರ್ಕ್ಶಾಪ್ಸ್ ಮತ್ತೆ ರಿಹರ್ಸಲ್ ಮಾಡ್ತೀವಿ, ಅದನ್ನ ನಾನು ಕೂಡ ಮಾಡ್ತೀನಿ. ಇವರು ಕೂಡ ವರ್ಕ್ಶಾಪ್ಸ್ ಮತ್ತೆ ರಿಹರ್ಸಲ್ಸ್ ಮಾಡಿದ್ರು, ಲೈನ್ಸ್ ನೆನ್ಪಿಟ್ಕೊಳ್ಳೋದು, ಅದು ಇದು ಎಲ್ಲ. ಅದಾದ್ಮೇಲೆ ನಾವು ಸೆಟ್ಟಿಗೆ ಬಂದ್ವಿ ಶೂಟಿಂಗ್ ಮಾಡೋದಕ್ಕೆ. 1 ನಿಮಿಷ ಕೂಡ ತಡ ಆಗ್ಲಿಲ್ಲ ಇವರಿಂದ, 1 ನಿಮಿಷ ಕೂಡ ವೇಸ್ಟ್ ಆಗ್ಲಿಲ್ಲ. ನಾನು ಅಥಾರಿಟಿಯಿಂದ ಇದನ್ನು ಹೇಳ್ತಾ ಇದ್ದೀನಿ. ನೋಡಿ, ನನಗಂತೂ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ. ಜನ ಕೇಳ್ತಾರೆ, ನಿಮಗೆ ಇವ್ರ ಜೊತೆ ಕೆಲಸ ಮಾಡೋದು ಕಷ್ಟ ಆಗಿರ್ಬೋದು, ಸಮಯ ವೇಸ್ಟ್ ಆಗಿರ್ಬೋದು ಅಂತ. ಆದರೆ ಖಂಡಿತ ಇಲ್ಲ. ಅಲ್ಲದೆ ಇವರಿಂದ ಸೆಟ್ನ ಒಂದು ಅನುಭವ ಏನಿತ್ತು, ಅದು ಎಷ್ಟು ಬದಲಾಗಿತ್ತು ಅಂದರೆ, ಎಷ್ಟು ಪಾಸಿಟಿವ್ ಎನರ್ಜಿ ಬಂದಿತ್ತು ಅಂದರೆ, ಅವರು ಖುಷಿಯಾಗಿ ಸೆಟ್ಟಿಗೆ ಬರೋರು, ಎಲ್ರನ್ನೂ ಪ್ರೀತಿಯಿಂದ ನೋಡ್ಕೊಳ್ಳೋರು, ಕೆಲಸ ಮಾಡೋಕ್ಕೆ ಜೋಶಿಂದ ಬರೋರು. ಅವ್ರು ಒಳ್ಳೆ ಟೀಮ್ ಪ್ಲೇಯರ್ಸ್ ಆಗಿದ್ರು. ನಾವು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ವಿ. ಆಮೀರ್, ಈ ಸಿನಿಮಾ ಗೆಲ್ಲಿ ಅಂತ ನಾನು ಶುಭಾಶಯಗಳನ್ನ ಹೇಳ್ತೀನಿ. ಕೇವಲ ನಿಮಗೆ ಮಾತ್ರ ಅಲ್ಲ, ನಮ್ಮ ದೇಶದ ಜನತೆಗೆ ಈ ಸಿನಿಮಾ ಅಗತ್ಯ. ನಮ್ಮ ಪ್ರಧಾನಮಂತ್ರಿ ಕಂಡಿರುವಂತ ಕನಸು ನನ್ಸಾಗೋದಕ್ಕೆ ಸಿನಿಮಾ ಖಂಡಿತ ಅಗತ್ಯ. ಮತ್ತೆ ನಮ್ಮೆಲ್ಲರ ಶುಭಾಶಯಗಳು ನಿಮ್ಮ ಜೊತೆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಲೆಫ್ಟಿನೆಂಟ್ ಜನರಲ್ ರಿಟೈರ್ ರಾಮೇಶ್ವರ್ ರಾವ್ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆ ಬಗ್ಗೆ.